ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಸಮಾಜಕ್ಕೋಸ್ಕರ ಅಂದ್ರೆ ವಿಕ್ಕಿ, ಈಗ ಹುಡುಗಿರ್ನೇ ತಗೊಳ್ಳಿ, ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಸಮಾಜ ಗೆರೆ ಹಾಕಿ ಅದ್ರ ಒಳಗಡೆನೆ ಬದುಕೋತರ ಒತ್ತಡ ಹಾಕಲ್ವಾ? ಹಾಗೆ ಶ್ರೀಮಂತರಿಗೂ ಶ್ರೀಮಂತಿಕೆ ಗೆರೆ ಒಳಗಡೆ ಬದುಕೋ ಒತ್ತಡ ಇರುತ್ತೆ. ಆ ಗೆರೆ ದಾಟ್ ಬಂದ್ರೆ ಈ ಸಮಾಜ ಅದನ್ನ ಒಪ್ಪಲ್ಲ. ಯಾವ ಗೆರೆ? ಅದನ್ನ ದಾಟಿದ್ರೆ ಏನಾಗದ್ಮ? ಟಿವಿಯಲ್ಲೇ ನೋಡಿಲ್ವಾ, ಈ ಫಿಲ್ಮ್ ಸೆಲೆಬ್ರಿಟೀಸು, ಶ್ರೀಮಂತರು ಇವರೆಲ್ಲ ಒಂದ್ ಗಲ್ಲಿಲಿ ಹೋಗಿ ಪಾನಿಪುರಿ ತಿಂದ್ರೆ ಅದೇ ನ್ಯೂಸ್ ಹೆಡ್ಲೈನ್ಸ್. ಅದು ಬಿಡಿ, ಅವ್ರ ಮನೇಲಿರೋ ತುಳಸಿ ಕಟ್ಟೆಗೆ ನೀರ್ ಹಾಕಿದ್ರು ದೊಡ್ಡ ಸುದ್ದಿ ಆಗುತ್ತೆ. ಇವನ್ ಮಗ ಗೂಡ್ಸ್ ಗಾಡಿಲಿ ಓಡಾಡಿ ಮನೆ ಮರ್ಯಾದೆನೆ ಹರಾಜಾಗ್ತಾ ಇದ್ದಾನೆ. ನಿಜ ಹೇಳು, ನೀನು ಗೂಡ್ಸ್ ಗಾಡಿಲಿ ಓಡಾಡ್ತಿದ್ಯಾ? ನಾನು ಗೂಡ್ಸ್ ಗಾಡಿಲಿ ಹೋಗಿದ್ದೆ. ಅದ್ರಲ್ಲಿ ಏನಿದೆ ಸುದ್ದಿ ಆಗೋಕೆ? ನಮ್ಗೆ ನಿಮ್ಗೆ ಹಾಗನ್ಸುತ್ತೆ, ಆದ್ರೆ ಈ ಶ್ರೀಮಂತರು ಈ ಸಣ್ಣ ಪುಟ್ಟ ಕೆಲಸ ಮಾಡೋದೇನೆ ದೊಡ್ಡ ವಿಷಯ. ಹಾಗಂತ ಮನ್ಸಿಗೆ ಇಷ್ಟ ಆಗಿರೋದನ್ನ ಮಾಡೋದು ತಪ್ಪೆ. ಶ್ರೀಮಂತರ ದೃಷ್ಟಿಯಲ್ಲಿ ಅದು ತಪ್ಪೆ. ಪ್ರೀತಿ ಯಾರು ಅಮ್ಮಂಗೆ ಮೈಯಲ್ಲಿ ಒಂದು ಭೂತ ಇದೆ, ಅದೇ ಸ್ಟೇಟಸ್ ಭೂತ. ವಿಕ್ಕಿ, ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ಬೇಡಿ. ಶ್ರೀಮಂತರು ತಮ್ಮ ಸ್ಟೇಟಸ್ಗೋಸ್ಕರ, ಆಸ್ತಿ ಅಂತಸ್ಗೋಸ್ಕರನೇ ಬದುಕ್ತಾ ಇರ್ತಾರೆ. ನಮ್ ತರ ಮಿಡಲ್ ಕ್ಲಾಸ್ ಜನ ಆ ಸ್ಟೇಟಸ್ಗೋಸ್ಕರ ಜೀವನ ಪೂರ್ತಿ ಒದ್ದಾಡ್ತಾರೆ. ಅದೇ ನಮಗೂ ಅವ್ರಿಗೂ ಇರೋ ವ್ಯತ್ಯಾಸ. ಅಂದ್ರೆ ಕಲ್ಲಾಗಿ ಬದುಕಬೇಕು ಅಂತ ಹೇಳ್ತಿದ್ದೀರಾ? ಹೌದು, ಅದಕ್ಕೆ ಶ್ರೀಮಂತರ ಜೊತೆ ಸಂಬಂಧ ಬೆಳೆಸಬಾರ್ದು. ಭಾವನೆಗಳಿಗೆ ಬೆಲೆ ಕೊಡದೇ ಇರೋರ್ ಜೊತೆ ಬಾಂಧವ್ಯ ಬೆಸಕ್ಕಾಗುತ್ತಾ ಹೇಳಿ? ಅಲ್ಲ, ಈ ವಿಷಯನ್ ಕೇಳಿ ನೀವ್ಯಾಕೆ ಮುಖ ಚಿಕ್ಕದ್ ಮಾಡ್ಕೊಂಡಿದ್ದೀರಾ? ಶ್ರೀಮಂತರಿಗೆ ಇರ್ಬೇಕಾಗಿರೋ ಟೆನ್ಷನ್ ನಿಮಗೆ ಯಾಕೆ? ಅದು ನಿಜ ಬಿಡಿ, ನಾನೇ ಟೆನ್ಷನ್ ತಗೋಬೇಕು. ನಾನ್ ನಿಮ್ಮನ್ನ ಇಲ್ಲಿ ಯಾಕೆ ಕರೆದೆ ಅಂತ ನಿಮ್ಗೆ ಕೇಳೇ ಇಲ್ಲ. ಅದನ್ನ ಬಿಟ್ಟು ಬೇರೆನೆಲ್ಲ ಮಾತಾಡ್ತಾ ಕೂತಿದ್ದೀರಾ. ಇನ್ಯಾಕೆ? ನನಗೆ ಕಿವಿ ಚುಚ್ಚಕ್ಕೆ ತಾನೆ, ಮತ್ತೆ ಸಿಕ್ಕಿದ್ರೆ ಕಿವಿ ಚುಚ್ತೀನಿ ಅಂತ ಮಾತಾಗಿತ್ತು. ಹೇಳಿ, ಎಲ್ಲಿ ಹೋಗ್ತಿದೀವಿ? ನಿಮ್ ಭ್ರಮೆ, ನಾನು ಅದಕ್ಕೆಲ್ಲ ಕರೆದಿದ್ದು. ಮತ್ತೆ ವಿಕ್ಕಿ ಹತ್ರ ನಾನು ಕೇಳು ಅಂತ ಹೇಳಿದ್ನಲ್ಲ, ಕೇಳಿದ್ಯಾ? ಯಾವ ವಿಷಯ? ನೆಪ ಇಟ್ಕೊಂಡು ನನ್ನ ಮೀಟ್ ಆಗಿ ಬರ್ತಾ ಇದ್ದೀರಾ ಅಂತ ಕೇಳ್ತೀನಿ ಅಂದಿದ್ಯಲ್ಲ, ಕೇಳಿದ್ಯಾ? ವಿಕ್ಕಿ, ನಾನು ನಿಮ್ಮ ಹತ್ರ ಏನೋ ಕೇಳ್ತೀನಿ, ನಿಜ ಹೇಳ್ತೀರಲ್ವಾ? ಮಿಥಿಲಾ, ಯಾಕೇನು ಹೇಳ್ತಾ ಇಲ್ವಲ್ಲ? ಈ ಫೈಲ್ಸ್ ಎಲ್ಲ ನಿನ್ನೆನೆ ಹೋಗ್ಬೇಕಾಗಿತ್ತು, ಯಾಕೆ ಲೇಟ್ ಆಯ್ತು? ಅದು ಅರುವಮ್ಮ, ನಿನ್ನೆ ವಿರಾಜ್ ಆಫೀಸ್ಗೆ ಬರೋದು ಸ್ವಲ್ಪ ತಡ ಆಗಿತ್ತಲ್ವಾ, ಅವನಿಗೂ ತೋರಿಸಿ ಓಕೆ ಮಾಡಿಸಿ ಕಳ್ಸೋಣ ಅಂತಿದ್ದೆ. ಚೆನ್ನಾಗಿದೆ. ಜವಾಬ್ದಾರಿ ಇರೋರು ಕತ್ತೆ ಥರ ದುಡಿತಾರೆ, ಜವಾಬ್ದಾರಿ ಇಲ್ಲದೆ ಇರೋರು ಊರೂರು ಸುತ್ಕೊಂಡಿರ್ತಾರೆ. ಮಿಥಿಲಾ, ಇವತ್ತು ಅವನ ಸವಾರಿ ಎಲ್ಲಿಗೆ ಹೋಗಿದೆ ಅಂತ ನೋಡಬೇಕಾಗಿತ್ತು. ಅತ್ತೆ ಪ್ಲೀಸ್, ಹೀಗೆಲ್ಲ ಮಾತಾಡಬೇಡಿ. ಇನ್ನು ಹೇಗೆ ಮಾತಾಡಬೇಕು ಮಿಥಿಲಾ? ವಾರಿಜ್ ಅವ್ರ ಡೀಲಲ್ಲಿ ಸೋತು ಬಿಸ್ನೆಸ್ನ ಹಾಳು ಮಾಡಿದ್ದಾನೆ. ಅತ್ತೆ ಪ್ರಾಮಿಸ್ನ ಮುರಿದು ಮದ್ವೆನೂ ಬೇಡ ಅಂದಿದ್ದಾನೆ. ಈಗ ಮನೆ ಮರ್ಯಾದೆನೂ ತೆಗ್ದಿದ್ದಾನೆ. ಇಷ್ಟ ಬಂದ್ ಗಾಡಿಲಿ ಕೂತ್ಕೊಂಡು ಊರೂರು ಸುತ್ತುತ್ತಿರ್ತಾನೆ. ಅವನನ್ನ ಯಾರು ಕೇಳೋರು? ಮಿಥಿಲಾ, ವಿರಾಜ್ ಇನ್ನೂ ಬಂದಿಲ್ವಾ? ಅದು ಅಮ್ಮಮ್ಮ. ನೀನ್ ರಾಗ ಎಳಿತಿದ್ಯಾ ಅಂದ್ರೆ ಎಲ್ಲಿಗೆ ಹೋಗಿದ್ದಾನೆ ಅಂತ ನಿನಗೂ ಗೊತ್ತಿಲ್ಲ ಅಂತ ಅರ್ಥ. ವಿರಾಜ್ ಆಫೀಸ್ ಟೈಮಿಗೆ ಸರಿಯಾಗೇ ಬರ್ತಾನೆ. ಇನ್ನ 9 ಗಂಟೆ ಆಗಿಲ್ವಲ್ಲ ಅಮ್ಮಮ್ಮ? ಕೆಲಸ ಇದೆ ಅಂತ ಕೆಲಸ ಮಾಡೋನು ಕೆಲ್ಸಗಾರ ಆಗ್ತಾನೆ ಹೊರತು ಕಂಪನಿ ಉತ್ತರಾಧಿಕಾರಿ ಅಲ್ಲ. ಕಂಟಿನ್ಯೂಸ್ ಆಗಿ ಕೆಲಸ ಮಾಡೋರು ಸಾಮ್ರಾಜ್ಯ ಕಟ್ಟಕ್ಕೂ ಆಗಲ್ಲ, ಉಳ್ಸಕ್ಕೂ ಆಗಲ್ಲ. ಮಿಥಿಲಾ,
ಜಯರಾಮ್ ರಂಜಿತನ ಕರ್ಕೊಂಡು ನನ್ನ ರೂಮಿಗೆ ಬಾ. ನಿಮ್ಮೆಲ್ಲರ ಹತ್ರ ಸ್ವಲ್ಪ ಮಾತಾಡಬೇಕು. ಮಿಸ್ ಮೂಗುತ್ತಿಗೆ ನಾನು ವಿರಾಟ್ ಸಂಪತ್ ಅಂತ ಗೊತ್ತಾಗೋಯ್ತಾ? ನನಗೆ ಸುತ್ತಿ ಬಳಸಿ ಮಾತಾಡಿ ಅಭ್ಯಾಸ ಇಲ್ಲ ವಿಕ್ಕಿ, ಅದಕ್ಕೆ ನೇರವಾಗಿ ಕೇಳ್ತಾ ಇದ್ದೀನಿ. ಯಾವ ವಿಷಯ? ಹೋದ್ಸಲ ನಿನ್ನ ಇಂಪ್ರೆಸ್ ಮಾಡಕ್ಕೆ ಕಳ್ಳು ನಿರ್ದ, ಈ ಸಲ ನಿಮ್ಮ ಮನೆಯವ್ರನ್ನೆಲ್ಲ ಇಂಪ್ರೆಸ್ ಮಾಡಕ್ಕೆ ರೌಡಿಗಳನ್ನೇ ಕರ್ಸವನೆ. ನಿನ್ನೆ ನಮ್ಮ ಮನೆಗೆ ಟಿವಿ ಫ್ರಿಡ್ಜ್ ಎಲ್ಲ ತಗೊಂಡು ಯಾಕೆ ಬಂದಿದ್ರಿ? ಓಹ್ ಅದು ನನ್ನ ಕೆಲಸ ರೀ. ಯಾಕೆ ಬರಬಾರ್ದಾಗಿತ್ತಾ? ಕೆಲ್ಸದ ವಿಚಾರವಾಗಿ ಬಂದಿದ್ರೆ ಪರವಾಗಿಲ್ಲ, ಆದ್ರೆ ಏನಾದ್ರೆ? ನಿಜ ಹೇಳಿ ವಿಕ್ಕಿ, ಅದು ನಮ್ಮನೆ ಅಂತ ಗೊತ್ತಿಲ್ಲದೆ ಬಂದ್ರ ಅಥವಾ ಗೊತ್ತಿದ್ದೆ ಬಂದ್ರ? ನೀವ್ ನನ್ಗೆ ಕಾಳು ಹಾಕ್ತಾ ಇದ್ದೀರಾ? ಹೇಳಿ ವಿಕ್ಕಿ, ನೀವ್ ನನಗೆ ಕಾಳು ಹಾಕ್ತಾ ಇದ್ದೀರಾ? ನನಗೆ ಅರ್ಥ ಆಗ್ಲಿಲ್ಲ. ಏನ್ ಅರ್ಥ ಆಗ್ಲಿಲ್ಲ? ಅದೇ ಕಾಳು ಹಾಕೋದು ಅಂತ ಹೇಳ್ತಿದ್ದೀರಲ್ಲ, ನಂಗೆ ನಿಜವಾಗ್ಲೂ ಅರ್ಥ ಆಗಿಲ್ಲ. ನಾಟಕ ಮಾಡಬೇಡಿ ವಿಕ್ಕಿ. ನಾನು ನಾಟಕ ಮಾಡ್ತಿಲ್ಲ, ನಿಜವಾಗ್ಲೂ ನೀವೇನು ಹೇಳ್ತೀರೋ ನಂಗೆ ಅರ್ಥ ಆಗ್ತಿಲ್ಲ. ದೊಡ್ಡ ಅರ್ಥ ಏನೂ ಇಲ್ಲ. ನಾನು ಹೋದಲೆಲ್ಲ ನೀವು ಸಿಗ್ತೀರಾ, ಮಾತಾಡಿಸ್ತೀರಾ. ನಿನ್ನೆ ನೋಡಿದ್ರೆ ಮನೆಗೂ ಬಂದಿದ್ದೀರಾ. ನನ್ನ ಭೇಟಿ ಆಗೋದಕ್ಕೆ ನೆಪ ಹುಡುಕ್ತಾ ಇದ್ದೀರಾ? ನೀವು ನನ್ನ ಹತ್ರ ಸುಳ್ಳು ಹೇಳಲ್ಲ ಅನ್ಕೊಂಡಿದ್ದೀನಿ. ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಪ್ರಶ್ನೆ ಮಾಡೋ ಮಟ್ಟಕ್ಕೆ ಬಂದಿದೆ ಅಂತಂದ್ರೆ ನೀವೆಲ್ಲ ಸರಿಯಾದ ರೀತಿಲಿ ನಡ್ಕೊಂತಾ ಇಲ್ಲ ಅಂತಾನೆ ಅರ್ಥ. ಅರುವಮ್ಮ, ನಮ್ಮಿಂದ ಏನಾದರೂ ತಪ್ಪಾಗಿದ್ಯಾ? ವಿರಾಜ್ ತಪ್ಪು ಮಾಡ್ತಿರೋದನ್ನ ನೋಡಿನೂ ನೀವೆಲ್ಲರೂ ಸುಮ್ಮನೆ ಇರೋದು ತಪ್ಪೆ.